ಇವತ್ತು ಆಗಸ್ಟ್ 4ನೇ ತಾರೀಕು. ಇಲ್ಲಿ ನಾನು ಈರುಳ್ಳಿ ಮೇಯ್ನ್ ಬೇಕಿತ್ತು, ಜೊತೆಗೆ ಮಿಲ್ಕ್ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ತರಕಾರಿಗಳು ತೊಗೊಂಡಿದ್ದೀನಿ. ಒಂದು ಗ್ರೇಪ್ಸು, ಸೊ ಇದಿಷ್ಟು ಬಂದಿದೆ ನನಗೆ 244 ರೂಪಾಯಿಗೆ. ಸೊ ನಾನೊಬ್ಬಳೇ ಇರುವಾಗ ಅಡುಗೆ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಿತ್ತು. ಈ ನಡುವೆ ಮಾಡ್ಕೊಳ್ತಾ ಇದ್ದೀನಿ, ಖುಷಿ ಆಗುತ್ತೆ. ಅದರಲ್ಲೂ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೆ. ಬೆಳಗ್ಗೆ ಮಧ್ಯಾಹ್ನ ಟೈಮಲ್ಲ, ನೈಟ್ ಟೈಮ್ ಆದರೂ ಮಾಡ್ಕೋತೀನಿ. ಮೊನ್ನೆ ಮಾಡಿದ್ದೆ, ಸೊ ಮತ್ತೆ ಇವತ್ತು ಮಾಡ್ತೇನೆ ರೈಸ್ ಬಾತ್. ಸಕ್ಕತ್ತಾಗಿದೆ. ಕ್ಯಾರೆಟು, ಕ್ಯಾಪ್ಸಿಕಮು, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಮಸಾಲ ಪದಾರ್ಥ, ಚಿಲ್ಲಿ ಪೌಡರು, ವಿನುಮನೆ ಖಾರ ಎಲ್ಲ ಹಾಕಿ ಮಾಡಿರೋದು. ತುಪ್ಪ ಸಕ್ಕತ್ತಾಗಿದೆ. ಆಗಸ್ಟ್ 4, 2026. ಆಗಸ್ಟ್ 4 ಅಲ್ಲ, ಆಗಸ್ಟ್ 5, 2026, ಆಗಸ್ಟ್ 5. ಸ್ನೇಹಿತರೆ, ಇದು ನೀವೇನು ನೋಡ್ತಾ ಇರಿ ಅಲ್ವಾ, ಈ ದೋಸೆ ಬಂದು ವಿನು ಅವರ ಊರಲ್ಲಿ ಮಾಡಿರುವಂಥದ್ದು, ಅವ್ರ ಮನೆಯಲ್ಲಿ. ಇದು ನಮ್ಮ ಪ್ರಾಡಕ್ಟ್ ಇಂದ ಮಾಡಿರುವಂಥದ್ದು ದೋಸೆ. 5-in-1 ವೆಲ್ನೆಸ್ ಮಿಕ್ಸ್ ನ ಬಳಸಿ ಮಾಡಿರುವಂಥದ್ದು. ಸೊ ವಿನು ಹೇಳ್ತಿದ್ದ ಚೆನ್ನಾಗಿ ಬಂದಿತ್ತು. ಅಂದ್ರೆ ಒಂದು ಸಣ್ಣ ಚೇಂಜಸ್ ನಾವು ಮಾಡ್ಕೊಳ್ಳೋಣ ನೆಕ್ಸ್ಟ್ ಟೈಮ್ ಇಂದ, ಮಿಲ್ಗೆ ಹಾಕ್ಸ್ಬೇಡ ಅಂತ ಹೇಳಿ. ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ನಮ್ಮ ಇನ್ನೊಂದು ಪ್ರಾಡಕ್ಟು ಬಾರ್ಲಿ ವೆಲ್ನೆಸ್ ಮಿಕ್ಸ್ ಅನ್ನ ಮಿಲ್ಗೆ ಹಾಕ್ಸಿದ್ವಿ. ಬಟ್ ಈ ಒಂದು 5-in-1 ವೆಲ್ನೆಸ್ ಮಿಕ್ಸ್ ನ ನಾವು ಸ್ಯಾಂಪಲ್ಗೆ ಸ್ವಲ್ಪ ಜನಕ್ಕೆ ಮಾಡಿದ್ವಿ. ಬಾರ್ಲಿ ವೆಲ್ನೆಸ್ ಮಿಕ್ಸ್ ನ ಸ್ವಲ್ಪ ಜಾಸ್ತಿ ಮಾಡಿದ್ವಿ, ಇದನ್ನ ಸ್ವಲ್ಪ ಕಮ್ಮಿ ಮಾಡಿದ್ವಿ 5-in-1 ವೆಲ್ನೆಸ್ ಮಿಕ್ಸ್ ನ. ಹಾಗಾಗಿ ಮನೆಯಲ್ಲೇ ಗ್ರೈಂಡ್ ಮಾಡಿದ್ವಿ. ಹಾಗಾಗಿ ಇನ್ನೊಂದು ಸ್ವಲ್ಪ ನೈಸ್ ಆಗ್ಬೋದಿತ್ತು ಅಂತ ಅನ್ನಿಸ್ತು. ಸೊ ಯಾರೆಲ್ಲ ಕಸ್ಟಮರ್ಸ್ ನಮ್ಮ ಪ್ರಾಡಕ್ಟ್ ತಗೊಂಡಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನಿಮ್ಮ ಎಲ್ಲ ಒಳ್ಳೆ ರಿವ್ಯೂಸ್ಗಳಿಗೆ ಎಲ್ಲ ತುಂಬಾ ಇಷ್ಟಪಟ್ಟಿದ್ದೀರಿ. ಸೊ ನೆಕ್ಸ್ಟ್ ಟೈಮ್ ಇಂದ ಇದನ್ನ ಇನ್ನೂ ಕೂಡ ಮಿಲ್ಗೆ ಹಾಕಿಸಿ ಇನ್ನೂ ಕೂಡ ಬೆಟರ್ ವರ್ಷನ್ ಮಾಡಬೇಕು ಅಂತ ನಮಗೂ ಕೂಡ ಮೈಂಡಲ್ಲಿ ಇದೆ. ಸೊ ನಮ್ಮ 2 ಪ್ರಾಡಕ್ಟ್ಗಳ ಬಗ್ಗೆ ನಿಮಗೆ ಆದಷ್ಟು ಬೇಗ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಡೀಟೇಲ್ ಆಗಿ. ಒಂದು ಬಾರ್ಲಿ ಡೈಲಿ ವೆಲ್ನೆಸ್ ಮಿಕ್ಸ್ ಅಂತ ಹೇಳಿ, ತುಂಬಾ ಒಳ್ಳೆಯದು ದೇಹಕ್ಕೆ, ಬಾಡಿ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಜೊತೆಗೆ ಕಿಡ್ನಿ ಸಮಸ್ಯೆ ಇದ್ರೆ, ಹಾರ್ಟ್ಗೆ ಕೂಡ ತುಂಬಾ ಒಳ್ಳೆಯದು ಬಾರ್ಲಿ ಅನ್ನೋದು. ಡೈಲಿ ನಿಮ್ಮ ಒಂದು ಊಟದಲ್ಲಿ ಇದನ್ನ ಬಳಸಿದ್ರೆ ತುಂಬಾ ಒಳ್ಳೆಯದು. ಡೈಲಿ ಅಲ್ದಿದ್ರು ಕೂಡ ವಾರದಲ್ಲಿ ಒಂದು 2-3 ಡೇಸ್ ಬಳಸಿದ್ರೆ ತುಂಬಾನೇ ಒಳ್ಳೆಯದು ಈ ಒಂದು ಬಾರ್ಲಿ ಡೈಲಿ ವೆಲ್ನೆಸ್ ಮಿಕ್ಸು. ಜೊತೆಗೆ ಈ ಒಂದು 5-in-1 ವೆಲ್ನೆಸ್ ಮಿಕ್ಸ್ ಅಲ್ಲಿ ನೀವು 5 ರೀತಿಯ ರೆಸಿಪಿಗಳನ್ನ ಮಾಡ್ಬೋದು. ದೋಸೆ, ಚಿಲ್ಲ, ಸೂಪು, ಗಂಜಿ, ಅಂಬಲಿ ಎಲ್ಲವನ್ನು ಕೂಡ ಮಾಡಬಹುದು. ಸೊ ಪ್ರಾಡಕ್ಟ್ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ನ ಶೇರ್ ಮಾಡಿರ್ತೀನಿ, ಕಾಲ್ ಮಾಡಿ ಅಥವಾ ವಾಟ್ಸಪ್ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ. ಫ್ರೈಡ್ ರೈಸ್ ತೊಗೊಂಡಿದ್ದೀನಿ, ತುಂಬ ದಿವಸ ಆಯಿತು ಹೊರಗಡೆ ಫುಡ್ ತೊಗೊಂಡು. ಸೊ ಇದನ್ನು ಹಾಕ್ಕೊಂಡ್ಬಿಡ್ತೀನಿ. ನಾನು ಯಾವಾಗಲೂ ತಿನ್ನೋದಿಲ್ಲ ಇದು, ಬಟ್ ಇವಾಗ ಹಾಕ್ಕೊಳ್ತೀನಿ. ಗೋಬಿ. ಇವತ್ತು ಆಗಸ್ಟ್ 6ನೇ ತಾರೀಕು. ಸೊ ನಾನಿಲ್ಲಿ ನಿನ್ನೆ ರಾತ್ರಿ ನೆನೆಸಿಟ್ಟಿದ್ದದು, ಮಧ್ಯರಾತ್ರಿ ಚಿಕ್ಕ ಆದಾಗ ನೆನೆಸಿದೆ ಮೆಂತ್ಯ ಮತ್ತು ಒಣ ಖರ್ಜೂರ. ಸೊ ಇವಾಗ ಇನ್ಮೇಲೆ ತೊಗೊಳ್ಳೋಣ ರೆಗ್ಯುಲರ್ ಆಗಿ ಅಂತ. ಜೊತೆಗೆ ಇಲ್ಲಿ ಐ ಥಿಂಕ್ ಇದು ಹುರ್ಲಿಕಾಳಲ್ವಾ, ಇದನ್ನು ನೆನೆಸಿದ್ದೆ, ಇವಾಗ ನೀರು ಬಸಿದೆ ಸಾಂಬಾರು ಮಾಡೋಣ ಅಂತ. ಸ್ವಲ್ಪ ಬೇಳೆ ನೆನೆಸಿನಿ, ಒಂದು ಸಾಂಬಾರು ಮಾಡೋಣ ಅಂತ. ಹಾಗೆ ಇಲ್ಲಿ ನುಗ್ಗೆಕಾಯಿ ಇದೆ, ಸೊ ತೆಗೆದಿಟ್ಬಿಡೋಣ. ಸ್ವಲ್ಪ ನುಗ್ಗೆಕಾಯಿ ಇದೆ, ತೊಳೆದು ಎಲ್ಲ ಇಟ್ಟಿರೋದು, ಯೂಸ್ ಮಾಡಿದೆ. ಸೊ ಇದರಲ್ಲಿ ಒಣ ಖರ್ಜೂರ ಇದೆ, ಫ್ರಿಜ್ಜಲ್ಲೇ ಇಡ್ತೀನಿ. ಸುಮ್ಮನೆ ಹುಳಗಿಳಾಗುತ್ತೆ. ಹಾಲಿದೆ, ಟೀ ಏನಾರು ಮಾಡ್ಕೊಳ್ಬೋದು. ನೋಡೋಣ, ಆಚೆ ಇಡ್ತೀನಿ, ಕಾಯಿಸೋಣ. ಇವಾಗಲೇ ಆಗಲ್ಲ, ಯಾಕಂದರೆ ಇದು ಕುಡಿತೀನಲ್ವಾ. ಸೊ ಬೇಡ, ಫ್ರಿಜ್ಜಲ್ಲಿ ಇಟ್ಬಿಡೋಣ, ಆಮೇಲೆ ಕುಡಿಯೋಣ. ಸುಮ್ಮನೆ ಯಾಕೆ ಇವಾಗ. ಸೊ ಇವಾಗ ಮೊದಲು ಇದು ತಿಂತೀನಿ, ಮೆಂತ್ಯ ನೀರು. ಇದು ಪೀರಿಯಡ್ ಸಮಸ್ಯೆ ಇದ್ದರೆ ಒಳ್ಳೆಯದಿದು. ನನಗೆ ಪೀರಿಯಡ್ಸು ಫ್ಲೋನೇ ಇಲ್ಲ ಚೆನ್ನಾಗಿ, ಅದಕ್ಕೆ ಇದು ತೊಗೊಳ್ತೀನಿ. ಇನ್ಮೇಲೆ PCOD ಸಮಸ್ಯೆ ಎಲ್ಲ ಇದ್ದರೆ ಕಮ್ಮಿ ಆಗುತ್ತೆ ಅಂತ ಒಬ್ಬರು ಡಾಕ್ಟ್ರ್ ಹೇಳಿದರು.
ನೋಡೋಣ. ಸೊ ಮೆಂತ್ಯನ ಈ ರೀತಿ ಹಾಕ್ಕೊಂಡು ತಿನ್ನಬೇಕು. ಇದರೊಳಗೆ ಈ ಥರ ತಿಂತಾಯಿದ್ದೀನಿ, ನೀರು ಕುಡಿದ್ಬಿಟ್ಟು ಆಮೇಲೆ ಈ ಥರ. ಸೊ ಎಲ್ಲ ಖಾಲಿ ಮಾಡಾಯಿತು, ಖರ್ಜೂರದ ನೀರು ಕೂಡ ಕುಡಿದ್ಬಿಟ್ಟೆ. ಸೊ ಫುಲ್ಲು ತಿಂದೆ. ಏನು ಕಹಿ ಅಂತ ಬಿಡಬಾರ್ದು, ಬೀಜ ಮಾತ್ರ ಇದೆ ಇದ್ರದ್ದು, ಏನು ಖರ್ಜೂರದ್ದು. ಆ್ಯಕ್ಚುಲಿ ಇವತ್ತು August 7th, ನಾನು ಮರೆತುಬಿಟ್ಟು 6th ಅಂತ ಹೇಳಿದ್ದೆ, 7th ಇವತ್ತು. ಸ್ನೇಹಿತರೆ, ಇವತ್ತು ನಾನೇ ಮನೆಯಲ್ಲಿ ಅಡುಗೆ ಮಾಡಿರೋದು. ಸೊ ಅನ್ನ, ತುಪ್ಪ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ನುಗ್ಗೆಕಾಯಿ ಯೂಸ್ ಮಾಡಿದ್ದೀನಿ, ಕ್ಯಾರೆಟು ಮತ್ತು ಹುರುಳಿಕಾಳೆಲ್ಲ ಯೂಸ್ ಮಾಡಿದ್ದೀನಿ. ಸೊ ಒಬ್ಬಳೇ ಇರುವಾಗ ಅಡುಗೆ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಿತ್ತು. ಸೊ ಇವಾಗ ನಾನೇ ಮಾಡ್ಕೊಳ್ತೀನಿ. ಮುಂಚೆನೂ ಮಾಡ್ತಾಯಿದ್ದೆ, ನಾನು ಒಬ್ಬಳೇ ಇರುವಾಗ ಬೇಕಾದಷ್ಟು ಮಾಡಿದ್ದೀನಿ. ಬಟ್ ನಾವು ಐ ಆಮ್ ಫೀಲಿಂಗ್ ಮಚ್ ಬೆಟರ್, ಒಬ್ಬಳೇ ಇದ್ದರೂ ಕೂಡ ಆರಾಮಾಗಿದ್ದೀನಿ. ಸೊ ತಿನ್ಬೇಕಿವಾಗ. ಚೆನ್ನಾಗಾಗಿರುತ್ತೆ. ಸಕ್ಕತ್ತಾಗಿದೆ. ಅಮ್ಮನೂ ಮೆಸೇಜ್ ಮಾಡ್ತಾ ಇದ್ದಾರೆ ರೆಗ್ಯುಲರಾಗಿ. ಕೇರಳನಲ್ಲಿದ್ದಾರಮ್ಮ, ಇವತ್ತು ನೈಟ್ ಹೊರಡ್ತಾರೆ. 4 ದಿವಸದಿಂದ ಕೇರಳಲ್ಲಿದ್ದಾರೆ. ಅದರದ್ದು ಫೋಟೋಸು ವೀಡಿಯೋಸ್ ಎಲ್ಲ ಕಳಿಸಿದ್ರು, ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ನೈಟು ಇಲ್ಲಿ ನಾನು ಅನ್ನ ಸಾರು, ತುಪ್ಪ, ಉಪ್ಪು ಮತ್ತು ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ, ನುಗ್ಗೆಕಾಯಿ ಸಾಂಬಾರು. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇದ್ದ ಚೈತ್ರ PVK ಯೂಟ್ಯೂಬ್ ಚಾನಲ್. ಇವತ್ತು August 8ನೇ ತಾರೀಕು. ಇಲ್ಲಿ ನಾನು ಬೆಳಗ್ಗೆ ತುಂಬ ಹೊತ್ತಾಗಿದೆ, ಆಲ್ಮೋಸ್ಟ್ ಮಧ್ಯಾಹ್ನನೇ ಆಗ್ತಾಯಿದೆ. ಬೆಳಗ್ಗೆ ಮಾತ್ರ ನಾನು ಮೆಂತ್ಯ ನೀರು ಮತ್ತು ಡ್ರೈ ಡೇಟ್ಸ್ ತೊಗೊಂಡಿದ್ದೆ, ಒಣ ಖರ್ಜೂರ ತೊಗೊಂಡಿದ್ದೆ. ಸುಮಾರು ಹೊತ್ತಾಯಿತು. ನಾನು ಇವಾಗ ಊಟ ಮಾಡೋಣ ಅಂತ ಹೇಳಿ ಸಾರು ಬಿಸಿ ಮಾಡ್ತಾಯಿದ್ದೀನಿ. 11 ಗಂಟೆ 15 ನಿಮಿಷ. ಇದು ನಿನ್ನೆ ಮಾಡಿದ್ದೆ ಸಾರು, ಚೆನ್ನಾಗಿತ್ತು. ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಹುರುಳಿಕಾಳು ಮತ್ತು ನುಗ್ಗೆಕಾಯಿ, ಬೇಳೆ, ಕ್ಯಾರೆಟ್ ಎಲ್ಲ ಹಾಕಿ ಮಾಡಿದ್ದೆ. ಹಾಗೆ ಇದೆ, ಅನ್ನ ಕೂಡ ಇದೆ ನೈಟ್ದೇ. ಹಾಗಾಗಿ ನಾನು ಇದೇ ತಿಂತೀನಿ. ವೈಟ್ ರೈಸೇ ತಿಂತಾಯಿದ್ದೀನಿ. ಯೂಶ್ವಲಿ ನಾನು ವೈಟ್ ರೈಸ್ ಕಮ್ಮಿ ಮಾಡಿಬಿಟ್ಟಿದ್ದೆ ಈ ನಡುವೆ, ಬಟ್ ಇವಾಗ ಮತ್ತೆ ತಿಂತಾಯಿದ್ದೀನಿ. ಯಾಕಂದರೆ ಇದೇ ಬೇಗ ಆಗೋದು. ಹಾಗಾಗಿ ಸ್ವಲ್ಪ ಬೇರೆ ಕೆಲಸಗಳೆಲ್ಲ ಇರೋದ್ರಿಂದ, ಮತ್ತು ನಾನು ಒಬ್ಬಳೇ ಇರೋದ್ರಿಂದ, ಎಲ್ಲ ಒಬ್ಬಳೇ ಮಾಡ್ಕೊಳ್ತಾ ಇರೋದ್ರಿಂದ ಇದೇ ಇರಲಿ ಅಂತ ಮಾಡಿದ್ದೀನಿ. ಇನ್ನೂ ಊರಲ್ಲಿದ್ದಾನೆ. ಸೊ ಅಮ್ಮ ಕೂಡ ಬ್ಯಾಂಗ್ಳೂರ್ ರೀಚ್ ಆಗಿದ್ದಾರೆ, ಮನೆಗೆ ರೀಚ್ ಆಗಿದ್ದಾರೆ, ರೆಸ್ಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಜ್ವರ ಅಂತೆ, ಬೇಜಾರಾಯಿತು ವಾಯ್ಸ್ ಎಲ್ಲ ಕೇಳಿ. ವಾಯ್ಸ್ ಎಲ್ಲ ಮೊನ್ನೆ ಆಚೆ ಮನೆ ಒಂದು 3-4 ಡೇಸಿಂದ ತುಂಬಾ ಚೆನ್ನಾಗಿ ಇದ್ರು. ವೀಡಿಯೋಸು ಫೋಟೋಸ್ ಎಲ್ಲ ಕಳಿಸ್ತಾ ಇದ್ರು. ಕೇರಳಗೆ ಅವ್ರ ಫ್ರೆಂಡ್ಸ್ ಜೊತೆ ಹೋಗಿದ್ದಾರೆ, ಒಂದು ಕಡೆ ಹೋಗಿದ್ರು, ಈಗ ಬಂದಿದ್ದಾರೆ ವಾಪಸ್ ಬೆಂಗಳೂರಿಗೆ. ಸೊ ನೋಡಿ ಎಲ್ಲ ಖುಷಿಯಾಗಿತ್ತು. ವೀಡಿಯೋಸ್ ಫೋಟೋಸ್ ಎಲ್ಲ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಕೂಡ, ನೋಡ್ತಾ ಇರಿ. ಕಮಿಂಗ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಸ್ವಲ್ಪ ಜ್ವರ, ಯಾಕಂದರೆ ಅಲ್ಲೆಲ್ಲ ಓಡಾಟ ಜಾಸ್ತಿ, ಮತ್ತು ನಿನ್ನೆ ಸ್ವಲ್ಪ ಮಳೆಯಲ್ಲಿ ನೆಂದಿದ್ದಾರಂತೆ. ಹಾಗಾಗಿ ಸ್ವಲ್ಪ ಜ್ವರ ಇದೆ ಅಮ್ಮಂಗೆ. ಡೋಲೋ ಮತ್ತು ಶುಗರ್ ಮಾತ್ರೆ ಎಲ್ಲ ತೊಗೊಂಡು ರೆಸ್ಟ್ ಮಾಡ್ತಿದ್ದಾರೆ ತಿಂಡಿ ತಿಂದು. ಸೊ ದೃಷ್ಟಿ ಕೂಡ ಆಗಿರುತ್ತೆ. ನಿಜ ಅನಿಸ್ಬಿಡ್ತಾನೆ ಒಂದೊಂದ್ಸತಿ ಈ ದೃಷ್ಟಿ ಆಗೋದೆಲ್ಲ ಕೂಡ. ಅಮ್ಮಂಗೆ ಹೇಳಿದೆ, ಎಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಆದಮೇಲೆ ಫೋನ್ ಮಾಡಿ, ನಾನು ನಿಮಗೆ ದೃಷ್ಟಿ ತೆಗಿತೀನಿ ಅಂತ. ಸೊ ಎಲ್ಲ ಫೋನ್ನಲ್ಲೇ ನಾವು ಮಾತಾಡೋದು, ಆನ್ಲೈನ್ ವೀಡಿಯೋ ಕಾಲ್ನಲ್ಲಿ. ಬಟ್ ಖುಷಿ ಆಗುತ್ತೆ ಅಮ್ಮಂದು ವೀಡಿಯೋಸ್ ಫೋಟೋಸ್ ಎಲ್ಲ ನೋಡಿ. ತುಂಬ ಅಂದರೆ ತುಂಬ ಖುಷಿ ಆಯ್ತು ನನಗೆ ಈ ಸತಿ. ಅಮ್ಮ ಪ್ಲೇಸಸ್, ಡಿಫ್ರೆಂಟ್ ಪ್ಲೇಸಸ್ಗೆ ಹೋಗಿ, ನೇಚರ್ ತುಂಬ ಚೆನ್ನಾಗಿ ಇರುವಂಥ ನೀರಿರೋ ಕಡೆ, ಬೆಟ್ಟ ಇರೋ ಕಡೆ, ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಕೂಡ ಮಾಡಿದ್ದಾರೆ. ಬೆಟ್ಟ ಹತ್ತೋದೆಲ್ಲ ತುಂಬ ಖುಷಿ ಆಯಿತು. ಸೊ ನಾನು ಫೈನಲಿ DP ಚೇಂಜ್ ಮಾಡಿಸಿದೆ ಅಮ್ಮಂದು. ಯಾವಾಗಲೂ ಒಂದು ಏನು ದೇವರು ವೀಣೆ ಹಿಡ್ಕೊಂಡಿರೋ ಚಿತ್ರ, ಸರಸ್ವತಿ ಇತ್ತು ಚಿತ್ರ ಹಾಕ್ಕೊಂಡಿದ್ರು. ಸೊ ಇವಾಗ ಇವ್ರದ್ದೇ ಫೋಟೋ ಹಾಕ್ಕೊಳ್ಳಿ ಅಮ್ಮ ಅಂತ ಹೇಳಿ ಚೇಂಜ್ ಮಾಡಿಸಿದೆ. ಖುಷಿ ಆಯಿತು. ಸೊ ಹೀಗೆ ಬೇಗ ಅಮ್ಮ ಹುಷಾರಾಗ್ತಾರೆ, ನಂಗೆ ನಂಬಿಕೆ ಇದೆ. ಏನಿಲ್ಲ, ಲೈಟ್ ಫೀವರ್ ಬಂದಿದೆ. ಮತ್ತು ನಂಗೇನು ಬೇಜಾರು ಅಂದರೆ, ಡಯಾಬಿಟಿಸ್ ಬೇರೆ ಇರುತ್ತೆ, ಹೊರಗಡೆ ಎಲ್ಲ ವಾಶ್ರೂಮ್ಗೆ ಹೋಗೋದು, ಎಲ್ಲಿ ಯೂರಿನ್ ಇನ್ಫೆಕ್ಷನ್ ಆಗಿಬಿಡುತ್ತೋ ಏನೋ, ಅದೇ ಟೆನ್ಷನು. ಬಟ್ ಐ ಆಮ್ ಜಸ್ಟ್ ಹೋಪಿಂಗ್ ಫಾರ್ ಬೆಸ್ಟ್, ಆ ಥರ ಏನೋ ಆಗದೆ ಇರಲಿ ಅಂತ. ಯಾಕಂದರೆ ಟ್ರೈನ್ನಲ್ಲಿ ವಾಪಸ್ ರೀಚ್ ಆಗಿರೋದು ಬೆಂಗಳೂರಿಗೆ, ಅಲ್ಲಿ ಕೂಡ ವಾಶ್ರೂಮ್ಗೆಲ್ಲ ಹೋಗಿದ್ದಾರೆ. ಏನೋ ಆ ಥರ ಏನೋ ಯೂರಿನ್ ಇನ್ಫೆಕ್ಷನ್ ಆಗದೆ ಇರಲಿ ಅಂತ ಪ್ರಾರ್ಥಿಸ್ತೀನಿ ನಾನು. ನೋಡೋಣ ಏನಾಗುತ್ತೆ ಅಂತ. ಎಲ್ಲ ಒಳ್ಳೆಯದಾಗುತ್ತೆ ಅಷ್ಟೇ. ಈಗ ಊಟ ಮಾಡ್ತೀನಿ ನಾನು. ಸೊ ಚೆನ್ನಾಗಿದೆ. ಸ್ನೇಹಿತರೆ, ಈಗ ಏನು ನೋಡ್ತಾ ಇರೋ ನೀವು, ಈ ಒಂದು ಏನು ಕ್ಲಿಪ್ಪಿಂಗ್ನಲ್ಲಿ ನೀವು ನೋಡ್ತಾ ಇರುವಂಥದ್ದು ಅಕ್ಸೆ ಬೀಜದ ಚಟ್ನಿ ಪುಡಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ತಯಾರಿ ಮಾಡ್ಕೊಳ್ತಾ ಇರುವಂತಹ ಕ್ಲಿಪ್ಪಿಂಗು 1-2 ಕಳಿಸಿದ್ದ ವಿನು. ಸೊ ವಿನು ಅವರ ಊರಲ್ಲಿ ಅಕ್ಸೆ ಬೀಜದ ಚಟ್ನಿ ಪುಡಿಯನ್ನು ಮಾಡಿಸಿ ಅದನ್ನು
ತಗೊಂಡು ಬಂದಿರುವಂಥದ್ದು. ಸೊ ಇದನ್ನು ಕೂಡ ನಾವು ಈ ಒಂದು ನಮ್ಮ PVK ನ್ಯಾಚುರಲ್ಸ್ ಬ್ರ್ಯಾಂಡ್ನಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ. ತುಂಬ ಒಳ್ಳೆಯದು ಅಗಸೆ ಬೀಜದ ಚಟ್ನಿ ಪುಡಿ. ಡೆಫಿನೆಟ್ಲಿ ಟ್ರೈ ಮಾಡಿ, ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ ಬೇಕು ಅಂತ ಅಂದರೆ ನಿಮಗೆ. ಊರಲ್ಲಿ ಮಾಡಿರುವಂಥದ್ದು ತುಂಬ ಟೇಸ್ಟಿ ಆ್ಯಂಡ್ ಹೆಲ್ದಿ ಇರುತ್ತೆ ಅಗಸೆ ಬೀಜದ ಚಟ್ನಿ ಪುಡಿ. ಸ್ನೇಹಿತರೆ, ಇಲ್ಲಿ ನಾನು ಸಿಂಪಲ್ ಆಗಿ ಒಂದು ಬಿಸಿಬೇಳೆ ಬಾತ್ ಟೈಪ್ ಮಾಡಿದ್ದೆ. ಒಥೆಂಟಿಕ್ ಬಿಸಿಬೇಳೆ ಬಾತ್ ಅಲ್ಲ, ಸೊ ಕಿಚಡಿ ಟೈಪ್ ಅಂತ ಕೂಡ ಹೇಳ್ಬೋದು. ಸೊ ಬೇಳೆ ಅಕ್ಕಿ ಎಲ್ಲ ಬಳಸಿ ಮಾಡಿದ್ದೆ ನೈಟ್ಗೆ ನನಗೆ ಊಟಕ್ಕೆ. ಸೊ ಇಲ್ಲಿ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಏನು ಕ್ಯಾರೆಟು, ಟೊಮ್ಯಾಟೊ, ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹಾಕಿ ಮಾಡಿರುವಂಥದ್ದು, ಈರುಳ್ಳಿ ಎಲ್ಲ ಹಾಕಿ ಮಾಡಿರುವಂಥದ್ದು ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಉಪ್ಪಿನಕಾಯಿ ಈರುಳ್ಳಿ ಹಾಕೊಂಡು ತಿಂದೆ, ಹೆಲ್ದಿ. ಸ್ನೇಹಿತರೆ, ಇದನ್ನ ನೆಕ್ಸ್ಟ್ ಡೇ ವಿನು ಕಳಿಸಿದ್ದ ಈ ಕ್ಲಿಪ್ಪಿಂಗ್ನ. ಅಗಸೆ ಬೀಜದ ಚಟ್ನಿ ಪುಡಿಗೆ ಫ್ಲಾಕ್ಸ್ ಸೀಡ್ಸ್ ಅಂತ ನಾವೇನು ಕರಿತೀವಿ ಅದನ್ನ ಹುರ್ಕೊಳ್ತಾ ಇದ್ರು ಅಲ್ವಾ ಕಳೆದ ಕ್ಲಿಪ್ಪಿಂಗ್ನಲ್ಲಿ. ಸೊ ಈ ಒಂದು ಕ್ಲಿಪ್ಪಿಂಗ್ನಲ್ಲಿ ಅಗಸೆ ಬೀಜದ ಚಟ್ನಿ ಪುಡಿಗೆ ಆಲ್ಮೋಸ್ಟ್ ಎಲ್ಲ ತಯಾರಿಯಾಗಿದೆ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪುಡಿನ ಮಾಡಿ ರೆಡಿ ಮಾಡಿದ್ದಾರೆ. ತುಂಬಾ ಹೆಲ್ದಿ ಇದು ಆ್ಯಕ್ಚುಲಿ. ಸೊ ಇದಕ್ಕೆ ಬೆಳ್ಳುಳ್ಳಿ ಕೂಡ ಬಳಸಿದ್ದಾರೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ಯಾರೆಲ್ಲ ಅಗಸೆ ಬೀಜದ ಚಟ್ನಿ ಪುಡಿ ಬೇಕು ಅಥವಾ ಫ್ಲ್ಯಾಕ್ಸ್ ಸೀಡ್ಸ್ ಚಟ್ನಿ ಪುಡಿ ಬೇಕು ಅಂತ ಅಂದರೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ, ನಂಬರ್ನ ಶೇರ್ ಮಾಡಿರ್ತೀನಿ. ಸೊ ಇದನ್ನು ನೀವು ಇಡ್ಲಿ ಜೊತೆ, ದೋಸೆ ಜೊತೆ, ಅನ್ನದ ಜೊತೆ, ಮೊಸರನ್ನದ ಜೊತೆ ಎಲ್ಲ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಸ್ಪೈಸಿಯಾಗಿರುತ್ತೆ, ನಟಿ ಫ್ಲೇವರ್ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ತುಂಬ ಒಳ್ಳೆಯದು ಹೆಲ್ತ್ಗೆ, ನಿಮ್ಮ ಒಂದು ಹಾರ್ಟ್ ಹೆಲ್ತ್ಗೆ, ನಿಮ್ಮ ಒಂದು ಬ್ಲಡ್ ಶುಗರ್ ಕಂಟ್ರೋಲ್ ಮಾಡೋದಕ್ಕಾಗಿರ್ಬೋದು. ಓವರ್ ಆಲ್ ಹೆಲ್ದಿ ಪ್ರಾಡಕ್ಟ್. 12 ಗಂಟೆ 17 ನಿಮಿಷ, 10ನೇ ತಾರೀಕು ಆಗಸ್ಟ್. ಸ್ನೇಹಿತರೆ, ಇವತ್ತು ಆಗಸ್ಟ್ 10ನೇ ತಾರೀಕು 2026. ಸೊ ಇನ್ನು ನಾನು ಒಬ್ಬಳೇ ಇದ್ದೀನಿ. ವಿನು ಅವ್ರ ಊರಿಂದ ಇನ್ನೊಂದು ಊರಿಗೆ ಹೋಗಿದ್ದಾನೆ, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ. ಸೊ ಅಲ್ಲಿಂದ ಬೆಂಗಳೂರಿಗೆ ಹೊರಡ್ತಾನೆ. ಸೊ ನಾನು ತುಂಬ ಲೇಟಾಗಿ ಇವತ್ತು ತಿಂಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಲೇಟಾಗಿದೆ, ಊಟ ಟೈಮೇ ಆಗ್ತಾ ಇದೆ, 12:45 ಆಗೋಗಿದೆ. ಇದು ರಾತ್ರಿ ಹಿಟ್ಟು ಮಾಡಿ ಇಟ್ಟಿದ್ದೆ, ಇಡ್ಲಿ ಹಿಟ್ಟು. ಸೊ ಇದನ್ನ ಇವಾಗ ಇದಕ್ಕೆ ಎಣ್ಣೆ ಚೇಂಜ್, ಮಸ್ಟರ್ಡ್ ಆಯಿಲ್ ಹಾಕಿನ ಅದಕ್ಕೆ ಎಲ್ಲೋ ಕಾಣ್ತಾ ಇದೆ. ಇದ್ರದ್ದು ಎಣ್ಣೆ ಇದೆ, ಕೊಬ್ಬರಿ ಎಣ್ಣೆ, ಬಟ್ ಇವಾಗ ಇದನ್ನೇ ಹಾಕಿದೆ, ಮಸ್ಟರ್ಡ್ ಆಯಿಲ್ ಹಾಕಿದೆ. ತುಪ್ಪನೂ ಹಾಕ್ಬೋದಿತ್ತು, ಬಟ್ ಅಲ್ಲಿ ತುಪ್ಪ ಇದೆ, ಮಸ್ಟರ್ಡ್ ಆಯಿಲ್ ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ನಾನು ಇಲ್ಲಿ ಕೋಲ್ಡ್ ಪ್ರೆಸ್ ಯೂಸ್ ಮಾಡ್ತೀನಿ. ಸೊ ಬಟ್ ಇದು ಖಾಲಿ ಆಗಲಿ ಅಂತ ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇನ್ನು ಹೊರಗಡೆ ಹೋಗಿದ್ದಾಗ ತೊಗೊಂಬಂದಿದ್ದದು ಏನು ಕೊಬ್ಬರಿ ಎಣ್ಣೆ ಬಾಟ್ಲು. ಸೊ ಇವಾಗ ಇಲ್ಲಿ ನೀರು ಇಟ್ಟಿದ್ದೀನಿ ಬಿಸಿಗೆ. ಸೌಂಡ್ ಬಂದ ಮೇಲೆ ನಾವು ಇಡ್ಲಿ ಇಡಬೇಕಾಗತ್ತೆ. ದೊಡ್ಡದಿದು ಇದೆಲ್ಲ ಫಸ್ಟು ಇದನ್ನ ಇಡಬೇಕು ಆ್ಯಕ್ಚುಲಿ, ಆಮೇಲೆ ಇದನ್ನ ಇಡೋದು. ಸೊ ಫಸ್ಟ್ ಸ್ವಲ್ಪ ಹಾಕಿ ಸ್ಪೇಸ್ ಕಡೆ ಆಗೋಗುತ್ತೆ. ಆದರೂ ವಿಡಿಯೋ ಮಾಡ್ತಾ ಇರ್ತೀನಿ ನಾನು, ಆದಾಗ ದಿವಸ ಒಂಚೂರಾದ್ರೂ ನನ್ನ ಲೈಫಲ್ಲಿ ಏನು ನಡೀತಾ ಇರುತ್ತೆ, ಏನು ತಿಂತೀನಿ, ಏನು ಮಾಡ್ತೀನಿ. ಮನೇಲಿ ಒಬ್ಬಳೇ ಇರ್ತೀನಿ ನಾನು, ಇಲ್ಲ ಆಚೆ ಎಲ್ಲೂ ಹೋಗಲ್ಲ. ಪ್ರತಿ ವಿಡಿಯೋಲಿ ಹೇಳ್ತಾ ಇರ್ತೀನಿ ನಿಮ್ಗೆ ಆಲ್ಮೋಸ್ಟು. ಇದಾಯಿತು. ಇವಾಗ ಇನ್ನೊಂದು ಪ್ಲೇಟ್, ಇದರಲ್ಲಿ ಚಿಕ್ಕದು 5 ಆಗುತ್ತೆ, ಹಾಕೋಣ. ಸೊ ತುಂಬ ದಿವಸ ಆಯ್ತು ಇಡ್ಲಿ ಮಾಡಿ. ಬಾರ್ಲಿ ಇಡ್ಲಿ ಮಾಡಿದ್ವಿ ನಾನು ಏನು, ಅದರದ್ದು ವಿಡಿಯೋ ಇದೆ, ಹಾಕಿದ್ದೀನಿ, ಚೆಕ್ ಮಾಡಿ. ತುಂಬ ಚೆನ್ನಾಗಿತ್ತು. ಸೊ ಹಸಿವಾಗ್ತಿದೆ, ಕೆಲವು ಸತಿ ಹಸಿವಾದ್ರೂ ತಿನ್ನೋಕೆ ಮನ್ಸಾಗಲ್ಲ. ಒಬ್ಬರೇ ಇರುವಾಗ ಸುಮ್ಮನೆ ಕೂತ್ಬಿಟ್ಟಿರ್ತೀವಿ. ನಿಮಗೂ ಹಾಗೆ ಅನ್ಸುತ್ತಾ? ಕಾಮೆಂಟ್ ಮಾಡಿ. ಹುಳಿ ಇದೆ ರಾತ್ರಿದು, ಸೊ ಅದನ್ನು ಫ್ರಿಜ್ಜಿಂದ ಆಚೆ ಇಡ್ತೀನಿ ಇವಾಗ. ಸೊ ನಿನ್ನೆ ಮಾಡಿದ್ದು ಎಸ್, ಇದು ಪಡವಲಕಾಯಿ ಬೀಜ ನೋಡಿ ಹಾಗೆ ಇದೆ. ದೋಸೆಗೆ ಏನಾರು ಹಾಕ್ಬೋದು. ಇದನ್ನೇ ಇದೇ ಹಿಟ್ಟಲ್ಲಿ ಏನಾದ್ರು ದೋಸೆ ಮಾಡ್ಕೊಂಡು ಹಾಕ್ಬೋದು. ಸೊ ಸಾರು ಚಟ್ನಿ ಇನ್ನೇನು ಮಾಡೋಕ್ಕೆ ಹೋಗಲ್ಲ. ಸೊ ಮುಚ್ಚಿಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಹಿಟ್ಟು, ಆಗಲಿ ಇಡ್ಲಿ. ಸ್ನೇಹಿತರೆ, ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ವಿನು ಫೋನ್ ಮಾಡಿದೆ, ಚಟ್ನಿ ಮಾಡ್ಕೊ ಚೆನ್ನಾಗಿರುತ್ತೆ ಅಂತ ಹೇಳ್ದ. ಅವ್ನು ಹೇಳಿದ್ಮೇಲೆ ಮತ್ತೆ ನನಗೂ ಟೆಂಪ್ಟ್ ಆಯಿತು ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಇಲ್ಲಾಂದರೆ ಬರೀ ಹುಳಿಲಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೆ. ಸೊ ಇವಾಗ ಇಲ್ಲಿ ತೆಂಗಿನಕಾಯಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಒಂದ್ಸತಿ ಇದನ್ನು ಗ್ರೈಂಡ್ ಮಾಡಿ ಮತ್ತೆ ಇದಕ್ಕೆ ಬೇರೆದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ. ಸೊ ಕೆಂಪು ಮೆಣಸಿನ್ಕಾಯಿ ಹಾಕಿ ಮಾಡ್ತೀನಿ, ಹಸಿಮೆಣಸಿನ್ಕಾಯಿ ಖಾಲಿ ಆಗಿದೆ.
ಸೊ ಫೈನಲಿ ಮಾಡಿಕೊಂಡೆ ಚಟ್ನಿ. ಅಮ್ಮ ಆ ಪೌಡ್ರ್ ತೋರಿಸಿದ್ಮೇಲೆ ಅದು ಹಾಕಿ ನೀರು ಕಾಯಿಸಿರೋದು ನನಗೆ ಇವಾಗ ಕುಡಿಯೋಕ್ಕೆ ಚಿನ್ನ. ಸ್ನೇಹಿತರೆ, ಕೇರಳನಲ್ಲಿ ಒಂದು ಪ್ರಾಡಕ್ಟ್ ತಗೊಂಡ್ ಬಂದಿದ್ರಮ್ಮ. ತುಂಬಾ ಪ್ರಾಡಕ್ಟ್ಸ್ ತಗೊಂಡ್ ಬಂದಿದ್ದಾರೆ. ಅದ್ರ ಜೊತೆಗೆ ಅದರಲ್ಲಿ ಒಂದು ಪ್ರಾಡಕ್ಟ್ ಬಳಸಿ ನಿನ್ನೆ ನೀರ್ಗೆ ಹಾಕಿ ಈ ರೀತಿ ರೆಡಿ ಮಾಡ್ಕೊಂಡು ಕುಡ್ದಿದಾರಮ್ಮ. ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಸೊ ಇದ್ರ ಬಗ್ಗೆ ನಾನು ಇನ್ನೂ ಮುಂಬರುವ ವಿಡಿಯೋಗಳಲ್ಲಿ ಈ ವಿಚಾರಗಳನ್ನ ತಿಳಿಸ್ಕೊಡ್ತೀನಿ. ಕೇರಳನಲ್ಲೆಲ್ಲ ಎಷ್ಟು ಹೆಲ್ದಿ ಪ್ರಾಡಕ್ಟ್ಸ್ ಅನ್ನ ಬಳಸ್ತಾ ಇರ್ತಾರೆ ಜನ ಅಂತ ಅನ್ಬಿಟ್ಟು. ಸೊ ಅದೆಲ್ಲ ತಂದಿದಾರಮ್ಮ. ನನ್ಗೂ ಕೂಡ ಒಂದು ಸೆಟ್ ತಂದಿದೀನಿ ಅಂತ ಹೇಳಿದ್ರು. ಅಮ್ಮ ತೋರ್ಸಿದ್ರು ಎಲ್ಲ. ತುಂಬಾ ಖುಷಿ ಆಯ್ತು. ಸೊ ವಿನು ಬೆಂಗಳೂರಲ್ಲಿದ್ದಾನೆ, ಬರುವಾಗ ತರ್ತಾನೆ ಆಕ್ಚುಲಿ. ಅಮ್ಮ ಹೇಳ್ತಾ ಇದ್ರು ವಿನು ಹತ್ರ ಕಳಿಸ್ತೀನಿ ಅಂತ ಅನ್ಬಿಟ್ಟು. ಸೊ ತುಂಬಾನೇ ಖುಷಿ ಆಯ್ತು. ಕಮಿಂಗ್ ವ್ಲಾಗ್ಸ್ ನ ಡೆಫಿನೆಟ್ಲಿ ಚೆಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂವರೆಗೂ ಚಾನೆಲ್ಗೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ. ನನಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮ್ಮ ಒಂದು ಸಪೋರ್ಟ್ ಇತ್ತು ಅಂತಂದ್ರೆ ಇನ್ನಷ್ಟು ವಿಡಿಯೋಸ್ಗಳು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ಕೂಡ ತಿಳಿಸಿ ಅಂತ ಹೇಳ್ತಾ ಈ ಒಂದು ಸಣ್ಣ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಟೇಕ್ ಕೇರ್, ಬಾಯ್.